ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ, ಸಂಬಂಧದಲ್ಲಿ ಬದಲಾದ ವ್ಯಕ್ತಿನಲ್ಲಿ ಏನೇನು ಬದಲಾಗಿರುತ್ತೆ ನೋಡಿ. ಒಂದು ರಿಲೇಶನ್‌ಶಿಪ್ ಅಲ್ಲಿ ವ್ಯಕ್ತಿ ತುಂಬಾ ಚೆನ್ನಾಗಿದ್ದಂಥವ್ರು ಸಡನ್ಲಿ ಬದಲಾಗ್ಬಿಡ್ತಾರೆ. ಸೊ, ಆ ಬದಲಾಗಿರ್ತಕ್ಕಂಥ ವ್ಯಕ್ತಿನಲ್ಲಿ ಏನೇನ್ ಚೇಂಜಸ್ ನಾವು ನೋಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಕೆಲವೊಂದ್ ಸಲ ಏನಾಗತ್ತೆ, ಜೊತೆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬದಲಾಗಿರೋದಕ್ಕೆ 100 ಕಾರಣಗಳಿರತ್ತೆ. ಅದಕ್ಕೆ ಅಪೋಸಿಟ್ ಅಲ್ಲಿರೋರ್ತ ಅದನ್ನ ಕೋಆಪರೇಟ್ ಮಾಡೋದಾಗ್ಲಿ ಅಥವಾ ಅವ್ರ ಜೊತೆ ಮಾತಾಡುವಂತ ರೀತಿ ಆಗ್ಲಿ ಗೊತ್ತು ಮಾಡ್ಕೋಬೇಕಾಗತ್ತೆ. ಸರಿ ಮಾಡ್ಕೋಬೇಕಾಗತ್ತೆ. ಎಷ್ಟೋ ಜನ ಸರಿಪಡಿಸ್ಕೊಳಕ್ ಹೋಗಲ್ಲ. ಬಟ್ ಸ್ಟಿಲ್ ಬದಲಾದ ವ್ಯಕ್ತಿನಲ್ಲಿ ಏನೇನು ಬದಲಾಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ನಿಮ್ಮ ಸಪೋರ್ಟ್ ತುಂಬಾ ಅವಶ್ಯಕತೆ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಬಹುದು. ಅಪಾಯಿಂಟ್ಮೆಂಟ್ ತಗೊಂಡು ನೀವು ಮಾತಾಡಬಹುದು ಅಂತ ಹೇಳ್ತಾ ಅಂಡ್ ಕೊನೆ ತನಕ ನೋಡಿದ್ರೆ ಒಂದು ರೈಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾತು ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ನೋಡಿ, ಮೊದಲು ಏನ್ ಎಲ್ಲಾನು ಶೇರ್ ಮಾಡ್ಕೊಳ್ತಾ ಇದ್ರು ಆ ವ್ಯಕ್ತಿ, ಈಗ ಎಲ್ಲಾನು ಕೂಡ ಶೇರ್ ಮಾಡ್ಕೊಳ್ಳಲ್ಲ. ತುಂಬಾ ಕಡಿಮೆ ಶೇರ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಹೇಳ್ಕೋಬಾರ್ದು ಅಂತಲ್ಲ. ಎಲ್ಲಿ ಹೇಳ್ಕೊಂಡಾಗ ಆ ಮಾತಿಗೆ ರೆಸ್ಪಾನ್ಸ್ ಸಿಗಲ್ವಲ್ಲ, ಅವಾಗೇನಾಗತ್ತೆ ಅವ್ರಿಗೆ, ಯಾಕೆ ಹೇಳ್ಕೊಬೇಕು ಇವ್ರತ್ರ? ಹೇಳ್ಕೊಂಡ್ರೆ ಏನ್ ಪ್ರಯೋಜನ? ಅದ್ರಲ್ಲೂ ಕೂಡ ತಪ್ಪು ಹುಡುಕ್ತಾರೆ, ಅದ್ರಲ್ಲೂ ಮಾತಾಡ್ತಾರೆ, ಬೈತಾರೆ. ನೋಡಿ, ಒಂದು ರಿಲೇಶನ್‌ಶಿಪ್ ಅಲ್ಲಿ ಅಕ್ಯುರೇಟ್ ಆ ಒಂದು ಸಿಚುವೇಷನ್‌ಗೆ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಬೇಕು. ನೋವನ್ನ ಹೇಳ್ಕೊಂಡ್ ಬಂದಾಗ ಅದನ್ನ ಒಪ್ಕೋಬೇಕಾಗತ್ತೆ. ಬಟ್ ಎಷ್ಟೋ ಜನ ಏನಂದ್ರೆ ನೋವನ್ನ ಹೇಳಕ್ ಹೋದಾಗ ಅದನ್ನ ಬೈದು ನೆಗೆಟಿವ್ ಹೇಳಿ ಜಗಳ ಮಾಡ್ಬಿಡ್ತಾರೆ. ಬಟ್ ಆವಾಗ ಏನ್ ಮಾಡ್ತಾರೆ, ಆ ವ್ಯಕ್ತಿ ಅಲ್ಲೇ ಇರ್ತಾರೆ. ಬಟ್ ಅವರಲ್ಲಿ ತುಂಬಾ ಚೇಂಜಸ್ ಮಾಡ್ಕೊಂಡು ಹೋಗ್ತಾರೆ. ಮಾತ್ ಕಡಿಮೆ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನೆ ತೋರಿಸೋದು ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಯಾವ ತರ ಅಂದ್ರೆ, ನೋವಿದ್ರೂನು ಹೇಳಲ್ಲ. ಒಳಗಡೆ ಅಳ್ತಿರ್ತಾರೆ, ಹೊರಗಡೆ ನಗ್ತಿರ್ತಾರೆ. ತುಂಬಾ ನೋವಿರುತ್ತೆ ಆಕ್ಚುಲಿ. ಹೇಳ್ಕೊಳಕ್ ಮನ್ಸಾಗ್ತಿರಲ್ಲ. ಭಯ ಇರುತ್ತೆ ಎಲ್ಲೋ ಒಂದ್ ಕಡೆ ಹೇಳ್ಕೊಂಡ್ರೆ ಏನೋ ಗೊತ್ತಿಲ್ಲ. ಮತ್ತೆ ಜಗಳ ಮಾಡ್ಬೋದು. ಮತ್ತೆ ಸಿಚುವೇಷನ್ ಜಗಳ ಆಗುವಂತದ್ದಾಗ್ಬೋದು. ಯಾಕೆ ಹೇಳ್ಕೊಬೇಕು? ಜಗಳ ಹೇಳಿ ಯಾಕೆ ಪ್ರಾಬ್ಲಮ್ ಮಾಡ್ಕೋಬೇಕು? ಒಳಗಡೆನೆ ಕಣ್ಣೀರ್ ಹಾಕ್ತಿರ್ತಾರೆ. ಓಕೆ. ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿರೀಕ್ಷೆ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಯಾವ ತರ ಅಂದ್ರೆ ಕೇಳೋದ್ ಕಡಿಮೆ, ಬೇಡಿಕೆನೂ ಕಡಿಮೆ ಆಗ್ಬಿಡತ್ತೆ. ಏನಾದ್ರು ಕೇಳ್ಬೇಕಂದ್ರೆ ತುಂಬಾ ವಿಚಾರ ಮಾಡಿ ಕೇಳ್ತಾರೆ. ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಒಂದು ರಿಲೇಶನ್‌ಶಿಪ್ ಅಲ್ಲಿ ಅಥವಾ ಫ್ರೆಂಡ್‌ಶಿಪ್ ಅಲ್ಲೂ ಆಗಿರ್ಬೋದು. ಬೇಡೋದಂತೂ ತುಂಬಾ ಕಡಿಮೆ ಆಗಿರುತ್ತೆ. ನೋಡಿ, ನಾವು ಆಡುವಂತ ಮಾತು ತುಂಬಾ ಮನ್ಸಿಗೆ ನಾಟುತ್ತೆ ಆಕ್ಚುಲಿ. ಏನ್ ಮಾತಾಡ್ತಿದೀವಿ ನಮಗ್ ಪ್ರಜ್ಞೆ ಇರ್ಬೇಕು. ಕರೆಕ್ಟ್? ಹಿಂಗ್ ಅಂದ್ಬಿಟ್ರೆ ಏನಾಗ್ಬೋದು ಅವ್ರ ಮನ್ಸಿಗೆ? ಅಥವಾ ಸೀರಿಯಸ್ಲಿ ಹೇಳುವಂತ ಮಾತಾ ಇದು? ಅದನ್ನ ವಿಚಾರ ಮಾಡಿ ಮಾತಾಡ್ಬೇಕು. ಬಟ್ ಎಷ್ಟೋ ಜನ ಅದು ಮಾತಾಡಲ್ಲ. ಸೊ ಅವಾಗೇನಾಗತ್ತೆ, ಹರ್ಟ್ ಆಗತ್ತೆ. 100% ನಿರೀಕ್ಷೆ ಕಡಿಮೆ ಮಾಡ್ಕೊಳ್ತಾರೆ. ಕೇಳೋದು ಕಡಿಮೆ ಮಾಡ್ಕೋತಾರೆ. ಬೇಡೋದು ಕಡಿಮೆ ಮಾಡ್ಕೋತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ವಾದ, ಜಗಳ ಲೈಕ್ ಅಂದ್ರೆ ವಾದ, ಜಗಳ ತಪ್ಪಿಸ್ಬಿಡ್ತಾರೆ. ಇದ್ರ ಅರ್ಥ ಏನು ಅಂದ್ರೆ ವಾದ ಮಾಡಕ್ ಹೋಗಲ್ಲ. ಎಷ್ಟೋ ರಿಲೇಶನ್‌ಶಿಪ್ ಅಲ್ಲಿ ವಾದ ನಡೀತಾ ಇರತ್ತೆ. ಒಪ್ಕೊಳ್ಳಲ್ಲ. ಇರೋ ಸತ್ಯನೂ ಕೂಡ ನಾನ್ ಹಂಗ್ ಮಾಡಿಲ್ಲ. ನೀನೇ ಮಾಡಿದ್ದು. ಅದು ಇದು ಏನೇನೋ ಹೇಳ್ಕೊಂಡು ವಾದ ಮಾಡ್ತಾರೆ. ಆ ಟೈಮ್ ಬದಲಾಗಿರೋ ವ್ಯಕ್ತಿ ಏನ್ ಮಾಡ್ತಾರಂದ್ರೆ, ಸರಿ ಆಯ್ತು ಬಿಡು. ನಿಂದೇ ಕರೆಕ್ಟು. ನೀನೇ ಸರಿ ಅಂದ್ಬಿಡ್ತಾರೆ. ಕೇಳಲ್ಲ ಅಂದ್ಮೇಲೆ ಹೇಳಿ ಜಗಳ ಮಾಡೋದು ಯಾಕೆ? ನೀವೇ ಕರೆಕ್ಟ್ ಅಂದ್ಬಿಟ್ರೆ ಸರಿ ಹೋಗುತ್ತಲ್ಲ ಅಲ್ಲಿಗೆ. ಸುಮ್ನಾಗ್ಬಿಡೋಣ. ನೆಕ್ಸ್ಟು, ನಿನಗ್ ತೋಚಿದ ಹಾಗೆ ನೀನ್ ಮಾಡು. ನಿನಗೇನ್ ಅನ್ಸುತ್ತೆ ಅದ್ ಮಾಡು. ಯಾವಾಗ ಈ ಮಾತು ಬರುತ್ತೆ ನಿನಗೇನ್ ಅನ್ಸುತ್ತೆ ಅದ್ ಮಾಡು ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಭಾವನೆಗಳು ಕಡಿಮೆ ಮಾಡ್ಕೊಂಡು, ನಿರೀಕ್ಷೆಗಳು ಕಡಿಮೆ ಮಾಡ್ಕೊಂಡು, ಯಾಕಂದ್ರೆ ಒಪ್ಕೊಳಲ್ಲ, ವಾದಿಸ್ತೀರಿ. ಅದನ್ನ ಲೈಕ್ ಅವ್ರ ಜೊತೆ ಕೋಆಪರೇಟ್ ಮಾಡ್ತಿರಲ್ಲ. ಒಂದ್ ಈಗಿದ್ದಿದ್ ಮನಸ್ಸು ಆವಾಗಿರಲ್ಲ. ಮೂಡ್ ಸ್ವಿಂಗ್ ಆಗ್ತಿರತ್ತೆ. ಅವಾಗ ಈ ತರದ್ದೆಲ್ಲ ಬದಲಾವಣೆ ಮಾಡ್ಕೋತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಅಟ್ ದ ಲಾಸ್ಟ್ ಇನ್ನು ಸುಮಾರಿದೆ. ಬಟ್ ಅದ್ರಲ್ಲಿ ಮೇಜರ್ ಪಾಯಿಂಟ್‌ಗಳು ಹೇಳಿದೀನಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಸಮಯ ತಮ್ಮ ಮೇಲೆ ಹೆಚ್ಚು ಕಳಿಯಕ್ಕೆ ಇಷ್ಟಪಡ್ತಾರೆ. ಅಂದ್ರೆ ಒಬ್ಬರೇ ಇರೋದು. ಮೊಬೈಲ್ ಫೋನಲ್ಲಿ ಇನ್ವಾಲ್ವ್‌ಮೆಂಟ್ ಆಗ್ಬಿಡೋದು. ಮೌನವಾಗೋದು. ಜಾಸ್ತಿ ಮಾತಾಡದೆ ಇರುವಂತದ್ದು. ಆಕ್ಚುಲಿ ಅವ್ರ್ ಹಂಗಾಗ್ಲಿಕ್ಕೆ ಕಾರಣ ಯಾರು? ಜೊತೆಗಿರೋರು ನೀವೇನೆ. ಏನೇನೋ ಮಾತಾಡ್ಬಿಡ್ತೀರಿ. ಹರ್ಟ್ ಮಾಡ್ತೀರಿ. ಅರ್ಥ ಮಾಡ್ಕೊಳಲ್ಲ. ಸಿಚುಯೇಷನ್ ಅಂಡರ್‌ಸ್ಟ್ಯಾಂಡ್ ಮಾಡ್ಕೊಳಲ್ಲ. ಎಲ್ಲಾದ್ರಿಂದ ತಪ್ಪನ್ನ ಹುಡುಕ್ತೀರಿ. ಬದುಕನ್ನ ಅರ್ಥ ಮಾಡ್ಕೊಳಲ್ಲ. ಸೊ ಹಂಗಾಗಿ ತುಂಬಾ ಬೇಜಾರ್ ಮಾಡ್ಕೊಂಡು ಬದ್ಲಾಗ್ಲಿಕ್ಕೆ ಶುರು ಮಾಡ್ತಾರೆ. ಒಂದ್ಸಲ ಬದ್ಲಾದ್ಮೇಲೆ ಮತ್ತೆ ಆ ಪ್ರೀತಿ, ಮತ್ತೆ ಆ ಮೊದಲಿನ ಒಂದು ಲೈಕ್ ಎಕ್ಸೈಟ್‌ಮೆಂಟ್ ತುಂಬಾ ಕಡಿಮೆ. ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಸಣ್ಣ ಪುಟ್ಟ ಆದಾಗ ಅದ್ ಸರಿಪಡಿಸ್ಕೊಳಕ್ ಟ್ರೈ ಮಾಡ್ಬೇಕು ಆಕ್ಚುಲಿ. ಅದನ್ನ ಲಾಂಗ್ ಗ್ಯಾಪ್ ಆಗಿ ತುಂಬಾ ಚುಚ್ಚಿ ನೋವು ಮಾಡಿ ಅವ್ರು ಬದಲಾಗೋ ತರ ಮಾಡ್ಬೇಡಿ ದಯವಿಟ್ಟುನುವೆ.
ಎಸ್ ಎಕ್ಸಾಕ್ಟ್ಲಿ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ, ಒಂದು ಇನ್ಫಾರ್ಮೇಷನ್ ರೈಟ್ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್‌ಗೆ ಹೋಗ್ಬಿಟ್ಟು ಬೇಗ ಬೇಗ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. 39,000 ಕಂಪ್ಲೀಟ್ ಆಗಿದೆ. ಆದಷ್ಟು ಬೇಗ 40 ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಅಂಡ್ ಒನ್ಸ್ ಅಗೇನ್ ಕೌನ್ಸೆಲಿಂಗ್ ಬೇಕು ಅಂತ ಹೇಳಿದ್ರೆ ಫೀಸ್ ಇರುತ್ತೆ. ಸೊ ಪೇ ಮಾಡ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಾಯ್.